ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನ್ನಪೂರ್ಣ ಅಡುಗೆ ಚಾನಲ್. ಅನ್ನಪೂರ್ಣ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೋಡಿ, ನಾನು ರವೆ ಇಡ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಬೌಲ್ ಮೊದಲಿಗೆ ತೋರಿಸಿದ್ನಲ್ಲ, ಒಂದು ಚಿಕ್ಕ ಬೌಲಿಂದ ಒಂದು ಬೌಲ್ ರವೆ, ರೆಡಿಮೇಡ್ ರವೆ, ಅದು ರವೆ ಇಡ್ಲಿ ಮಿಕ್ಸ್ ಹಾಕಿದ್ದೀನಿ. ಆಮೇಲೆ ಒಂದು ಚಿಕ್ಕ ಕಾಫಿ ಕುಡಿಯೋ ಗ್ಲಾಸಿಂದ ಒಂದು ಗ್ಲಾಸು ಮೊಸರು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೋಡಿ, ಎಲ್ಲನೂ ಮಿಕ್ಸ್ ಮಾಡಬೇಕು. ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿದೆ. ನೋಡಿ, ಒಂದು 10 ನಿಮಿಷ ಹಾಗೆ ಮುಚ್ಚಿಟ್ಬಿಡ್ಬೇಕು. ಇದನ್ನು ಒಂದು 10 ಮಿನಿಟ್ಸ್ ಇಟ್ಟರೆ ಚೆನ್ನಾಗಿ ನೆಂದಿರುತ್ತೆ. ನೋಡಿ, ಒಂದು ಚಿಟಿಕೆ ಸೋಡಾ ಹಾಕಬೇಕು, ಬೇಕಿಂಗ್ ಪೌಡರ್. ತುಂಬ ಚೆನ್ನಾಗಿ ಹಗುರಾಗಿ ಬರುತ್ತೆ. ನೋಡಿ, ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ ಇಡ್ಲಿ. ನೋಡಿ, ಇಡ್ಲಿ ಹಾಕ್ತಾಯಿದ್ದೀನಿ ಒಂದು 10 ಮಿನಿಟ್ಸ್ ಬಿಟ್ಟು. ಈಗ ನೋಡಿ, ಇಡ್ಲಿ ಹಾಕ್ತೀನಿ. ಇಡ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾನು. ನೋಡಿ, ಎರಡು ಇಡ್ಲಿ ಸ್ಟ್ಯಾಂಡಿಗೆ ಮಾತ್ರ ನಾನು ಹಾಕಿದೆ. 8 ಇಡ್ಲಿ ಆಗುತ್ತೆ. ಅದರಿಂದ ಸ್ವಲ್ಪ ದೊಡ್ಡದಾಗಿ ಹಾಕಿದ್ದೀನಿ. ಇಡ್ಲಿ ಚೆನ್ನಾಗಿ ದೊಡ್ಡದಾಗಿ ಬರುತ್ತೆ. ಆರಾಮಾಗಿ ಇಬ್ಬರಿಗೆ ಹೊಟ್ಟೆ ಫುಲ್ ಆಗುತ್ತೆ. 4 ಇಡ್ಲಿ ತಿಂದರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ, ಯಾಕೆಂದರೆ ದೊಡ್ಡದು ಹಾಕಿದ್ದೀನಲ್ಲ ಇಡ್ಲಿ. ಇದು ರೆಡಿ ಮಿಕ್ಸ್ ತರಿಸಿದ್ದಿದ್ದು ಇಡ್ಲಿ ರವನ. ನೋಡಿ, ಈಗ ಇಡ್ಲಿ ಕುಕ್ಕರಲ್ಲಿ ಇಡ್ತೀನಿ, ಇಡ್ಲಿ ಪಾತ್ರೆಯಲ್ಲಿ. ಒಂದು 10 ಮಿನಿಟ್ಸಲ್ಲೇ ಕುದ್ದುಬಿಡುತ್ತೆ, ಚೆನ್ನಾಗಿ ಆಗಿರುತ್ತೆ ಇಡ್ಲಿ. ನೋಡಿ, ಈಗ ಆಗ್ತಾ ಬಂತು. ನೋಡಿ, ಆಗಿದೆ. ಚೆನ್ನಾಗಾಗಿದೆ ಇಡ್ಲಿ. ಸ್ವಲ್ಪ ಚಿಟಿಕೆ ಸೋಡಾ ಹಾಕಿದ್ನಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಬಂದಿದೆ. ನೋಡಿ, ಮುಚ್ಚಿಟ್ಟೆ. ಇಡ್ಲಿ ರೆಡಿಯಾಗಿದೆ. ಈಗ ಚಟ್ನಿ ಮಾಡ್ಕೊಳ್ಳೋಣ. ಹುರ್ಗಡ್ಲೆ ಮತ್ತು ಕೊಬ್ಬರಿ ಒಂದು ಅರ್ಧ ಬಟ್ಲು ಚಿಕ್ಕದು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 2 ಒಣಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಖಾಲಿಯಾಗಿತ್ತು, ಅದಕ್ಕೋಸ್ಕರ ನಾನು ಒಣಮೆಣಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಒಣಮೆಣಸಿನ್ಕಾಯಿ ಹಾಕಿದರೂ ಕೂಡ. ನೋಡಿ, ಈಗ ಮಿಕ್ಸಿ ಮಾಡಬೇಕು. ಮಿಕ್ಸಿ ಜಾರಲ್ಲಿ ಎಲ್ಲ ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಬೇಕು. ಕೊಬ್ಬರಿ, ಹುರ್ಗಡ್ಲೆ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಹುಣಸೆಹಣ್ಣು, ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಈ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನೀರು ಹಾಕಬಾರ್ದು. ನೋಡಿ, ಈಗ ತರಿಯಾಗಿದೆ. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿದರೆ ಸಣ್ಣಗಾಗುತ್ತೆ ಚಟ್ನಿ. ನೋಡಿ, ಈಗ ಸಣ್ಣಗಾಗಿದೆ. ಒಂದು ಪಾತ್ರೆಯಲ್ಲಿ ತೆಗೆದೆ, ಒಂದು ಬಾಕ್ಸಲ್ಲಿ ತೆಗೆದಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಬೇಕು. ಎಣ್ಣೆ ಹಾಕಿದ್ದೀನಿ, ಜೀರಿಗೆ, ಸಾಸಿವೆ, 1-2 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಕರಿಬೇವು ಹಾಕಬೇಕು.
ನೋಡಿ ಕರಿಬೇವು ಹಾಕಿದ್ದೀನಿ, ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ ಚಿಕ್ಕದು. ನೋಡಿ ಒಗ್ಗರಣೆಗೆ ರೆಡಿಯಾಗಿದೆ. ಈಗ ಚಟ್ನಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ಅದು ಒಗ್ಗರಣೆ ಆಯ್ತಲ್ಲ, ಇದಕ್ಕೆ ಹಾಕ್ತೀನಿ ಅದನ್ನು ತೆಗೆದು. ನೋಡಿ ಈ ಒಗ್ಗರಣೆ ಕೊಟ್ಟರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹುಣಸೆ ಹಣ್ಣು ಹಾಕಿರೋದ್ರಿಂದ ನಿಂಬೆಹಣ್ಣು ಹಾಕಿಲ್ಲ, ಸ್ವಲ್ಪ ಮಾತ್ರ ಬೆಲ್ಲ ಹಾಕಿದ್ದೀನಿ ಟೇಸ್ಟಿಗಂತ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಡ್ಲಿ ತುಂಬಾ ಚೆನ್ನಾಗಿ ಹಗುರ ಆಗಿದೆ. ಹಾಗೆ ದೊಡ್ಡದಾಗಿರೋದ್ರಿಂದ 4 ತಿಂದುಬಿಟ್ರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ನೋಡಿ 4 ಇಡ್ಲಿ ಹಾಕ್ಕೊಂಡಿದ್ದೀನಿ. ಈಗ ಚಟ್ನಿ ಹಾಕ್ಕೊಳ್ತೀನಿ. ಚಟ್ನಿನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ತುಂಬಾ ಟೇಸ್ಟಿಯಾಗಿದೆ ಚಟ್ನಿ ಕೂಡ. ಈ ಥರನೂ ಮಾಡಿ ನೋಡಿ ನೀವು. ನಾನು ಇದಕ್ಕೆ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಹುರಿಗಡಲೆ ಹಾಕ್ಕೊಂಡಿದ್ದೀನಿ ಚಟ್ನಿಗೆ. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿತ್ತು ಚಟ್ನಿ ಟೇಸ್ಟು. ನೀವು ಮಾಡಿ ನೋಡಿ. ಟೇಸ್ಟ್ ನೋಡಿದೆ ನಾನು, ತುಂಬ ಚೆನ್ನಾಗಿದೆ. ಈ 4 ಇಡ್ಲಿ ತಿಂದುಬಿಟ್ರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಮಧ್ಯಾಹ್ನದವರೆಗೂ ಹೊಟ್ಟೆ ಹಸಿಯಲ್ಲ. ನೋಡಿ ಒಂದು ಚಿಕ್ಕ ಬೌಲಿಂದ ಮಾಡಿದರೆ ಇಬ್ಬರಿಗೆ ಆರಾಮಾಗಿ ಆಗುತ್ತೆ. ನೋಡಿ ನಾನು ತಿಂತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.